ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜಲಿ ಬ್ಲಾಗ್. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ನೋಡಿ. ಇವತ್ತು ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ವೆಜ್ ದೋಸೆ ಮಾಡ್ತಾಯಿದ್ದೀನಿ. ವೆಜ್ ದೋಸೆ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ. ದೋಸೆ ಮಾಡೋದಕ್ಕೆ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ ನೋಡಿ. 1 ಕಪ್ ಹೆಸರುಬೇಳೆ ತೊಗೊಂಡು ನಾನು 2 ಅವರು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ನೆನೆಸ್ಕೊಂಡು 2 ಅವರ್ ನೆನೆಸ್ಕೊಂಡು ಇಟ್ಕೋಬೇಕು. ಚೆನ್ನಾಗಿ ಒಂದು 3-4 ಸರಿ ತೊಳೆದು ನೆನೆಕೊಂಡು ಇಟ್ಕೋಬೇಕು. ಅದು ಆದಮೇಲೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ರುಬ್ಕೋತಾ ಇದ್ದೀನಿ ನೋಡಿ. ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಅಲ್ಲ ಮತ್ತು 1-2 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ ಹಾಕೋತೀನಿ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರು, ನಿಮಗೆ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ರುಬ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಸ್ಮೂತ್ ರುಬ್ಕೋಬೇಕು ನೋಡಿ. ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಎಲ್ಲ ರುಬ್ಕೊಂಡು ಇಟ್ಕೊಂಡೆ. ಇವಾಗ ಇದು ಸೈಡಲ್ಲಿ ಇಡೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಡು. ತುಂಬ ಚೆನ್ನಾಗಾಗುತ್ತೆ. ಹೆಲ್ತಿಗೂ ತುಂಬ ಒಳ್ಳೆಯದು. ನೀವು ಗ್ರೀನ್ ಕಲರ್ ಹೆಸರು ಬರುತ್ತಲ್ಲ ಅದರಿಂದನೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಯೆಲ್ಲೋ ಕಲರ್ ಯಾವುದರಿಂದನೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಕಡೆ ನೋಡಿ ನಾನು ವೆಜಿಟೇಬಲ್ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟ ನೋಡಿ ಅದು ತೊಗೊಳ್ಳಿ. ಕ್ಯಾಪ್ಸಿಕಮ್ಮು ಮತ್ತು ಗಜರಿ ಮತ್ತು ಬೀಟ್ರೂಟ್ ತೊಗೊಂಡಿದ್ದೀನಿ. ಮತ್ತು ನಾನು ಪನ್ನೀರ್ ತೊಗೊಂಡಿದ್ದೀನಿ. 100 ml ಪನ್ನೀರ್ ತೊಗೊಂಡಿದ್ದೀನಿ ನೋಡಿ. ಇವಾಗ ವೆಜಿಟೇಬಲ್ ಎಲ್ಲ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೆ ಅದು ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದನಲ್ಲ ಅದು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕಲಿಸ್ಕೋಬೇಕು. ನಾನು ಇಲ್ಲಿ ಉಪ್ಪು ಹಾಕೋತಾ ಇಲ್ಲ. ಉಪ್ಪು ಹಾಕಿದ್ರೆ ಮತ್ತೆ ವೆಜಿಟೇಬಲ್ ಎಲ್ಲ ನೀರು ಬಿಡುತ್ತೆ. ನಾವು ದೋಸೆ ಮೇಲೆ ಹಾಕ್ತೀವಲ್ಲ ಅಲ್ಲೇ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ. ಇವಾಗ ಉಪ್ಪು ಹಾಕೋತಾ ಇಲ್ಲ, ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಕಲಿಸ್ಕೊಂಡು ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ಇವಾಗ ಒಂದು ದೋಸೆ ಹಂಚು ತೊಗೋತೀನಿ. ದೋಸೆ ಹಂಚು ತೊಗೊಂಡು ಕಾಯ್ದಿದೆ ನೋಡಿ. ಕಾಯ್ದ ಮೇಲೆ ಸ್ವಲ್ಪ ನೀರು ಸಿಡಿಸಿದ್ರೆ ನೋಡಿ ಕಾಯ್ದಿದೆ ಅಂತ ಗೊತ್ತಾಗುತ್ತೆ. ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಹಿಟ್ಟು ಹಾಕ್ಕೊಳ್ಳಿ. ಇವಾಗ ದೋಸೆ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪ ಬೇಡ, ಅಷ್ಟೇ ಮೀಡಿಯಮಾಗಿ ಹಾಕ್ಕೊಂಡು ವೆಜಿಟೇಬಲ್ ಹಾಕ್ಕೊಳ್ಳಿ. ವೆಜಿಟೇಬಲ್ ಹಾಕ್ಕೊಂಡು ಮೇಲ್ಗಡೆ ಚೆನ್ನಾಗಿ ಕೈಯಿಂದ ಒತ್ಕೊಳ್ಳಿ. ಇಲ್ಲಾಂದರೆ ಒಂದು ಸ್ಪೂನ್ ತೊಗೊಂಡು ಒತ್ಕೊಂಡ್ರೂ ನಡೆಯುತ್ತೆ ನೋಡಿ. ಈ ಥರ ಚೆನ್ನಾಗಿ ಸ್ವಲ್ಪ ಪ್ರೆಶ್ ಮಾಡಬೇಕು ನೋಡಿ. ಚೆನ್ನಾಗಿ ಕೈಲಿಂದ ಒತ್ಕೋಬೇಕು. ಒತ್ಕೊಂಡ್ಮೇಲೆ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಮತ್ತು ತುಪ್ಪ ಹಾಕೋತಾ ಇದ್ದೀನಿ ನೋಡಿ. ನಾನು ತುಪ್ಪ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆನೂ ಹಾಕೋಬೋದು. ಆಪ್ಷನಲ್ ಯಾವ್ದು ಬೇಕು, ತುಪ್ಪನಾದರೂ ಹಾಕೊಳ್ಳಿ, ಇಲ್ಲಾಂದರೆ ಎಣ್ಣೆನಾದರೂ ಹಾಕ್ಕೊಳ್ಳಿ. ಇವಾಗ ನೋಡಿ ಒಂದು ಮಗ್ಲು ಚೆನ್ನಾಗಿ ಬೆಂದಿದೆ. ಬೆಂದ ಮೇಲೆ ನಾನು ಇನ್ನೊಂದು ಮಗ್ಲು ಬೇಯಿಸ್ಕೋತೀನಿ ನೋಡಿ. ಇವಾಗ ತಿರುವಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ನೋಡಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದು ಸರಿ ಈ ಥರನೂ ಮಾಡಿ ನೋಡಿ. ಹೆಲ್ತಿಗೂ ತುಂಬ ಒಳ್ಳೆಯದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ತಿಂತಾರೆ. ವೆಜಿಟೇಬಲ್ ಗೊತ್ತೇ ಆಗಲ್ಲ ಇದರಲ್ಲಿ ನಾವು ವೆಜಿಟೇಬಲ್ ಹಾಕಿದ್ದೀವಿ. ಪನ್ನೀರು ಹಾಕಿರ್ತೀವಲ್ಲ, ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ನೋಡಿ 2 ಮಗ್ಲು ಚೆನ್ನಾಗಿ ಬೆಂದಿದೆ ನೋಡಿ. ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ನಾನು ತಕ್ಕೋತೀನಿ ನೋಡಿ. ಇವಾಗ ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲೂ ತುಂಬ ಈಸಿ, ಬೇಗನೆ ಮಾಡ್ಕೋಬೋದು. ಇವಾಗ ನಾನು ಒಂದು ಪ್ಲೇಟಲ್ಲಿ ಹಾಕೋತೀನಿ ನೋಡಿ. ಪ್ಲೇಟಲ್ಲಿ ಹಾಕ್ಕೊಂಡು ಇವಾಗ ಮತ್ತೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಟೊಮಟೊ ಕೆಚಪ್ ಜೊತೆ ಆದರೂ ತಿನ್ಬೋದು, ಇಲ್ಲಾಂದರೆ ಗ್ರೀನ್ ಚಟ್ನಿ ಇರುತ್ತಲ್ಲ ಅದ್ರ ಜೊತೆನಾದರೂ ತಿನ್ನಿ. ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗಾದರೆ ಟೊಮಟೊ ಕೆಚಪ್ ಜೊತೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ನಾನು ಎಲ್ಲ ದೋಸೆ ಹಾಕ್ಕೊಂಡು ತೋರಿಸ್ತೀನಿ ಇವಾಗ ನೋಡಿ. ಫೈನಲ್ ರಿಸಲ್ಟ್ ಹೀಗಿದೆ. ನಾನು ಟೊಮಟೊ ಕೆಚಪ್ ತೊಗೊಂಡಿದ್ದೀನಿ, ಇಲ್ಲಾಂದರೆ ಗ್ರೀನ್ ಚಟ್ನಿನೂ ತೊಗೋಬೋದು. ಐ ಹೋಪ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟು ಚೆನ್ನಾಗಾಗಿದೆ. ತುಂಬ ಚೆನ್ನಾಗಾಗುತ್ತೆ ಮತ್ತು ಸ್ಮೂತು ಇರುತ್ತೆ ನೋಡಿ. ಇವಾಗ ನಾನು ಟೊಮಟೊ ಸಾಸ್ ಜೊತೆ ತಿಂತಾಯಿದ್ದೀವಿ. ನಿಮಗೆ ಟೈಮ್ ಇತ್ತಂದರೆ ಗ್ರೀನ್ ಚಟ್ನಿನೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಟಿಫನ್ಗೆ ಇಲ್ಲ ಲಂಚ್ ಮತ್ತು ಇಲ್ಲ ಡಿನ್ನರ್ ಯಾವುದಕ್ಕಾದರೂ ತಿನ್ಬೋದು. ಅಷ್ಟು ಸೂಪರಾಗಿರುತ್ತೆ. ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು ನೋಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.